ಅದಕ್ಕೆ ಬರುವಂಥ ಒಂದು ಬರೋದು ಬೇಡ ಅದಕ್ಕೆ. ಯಾಕೆಂದರೆ ಅದನ್ನು ಕಳಿಸಲಿಲ್ಲ ದೈವಗಳು. ಅದನ್ನು ಕಳಿಸಿದಾದ್ರೆ ಈ ವಿಡಿಯೋ ನೋಡ್ತಿರುವ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ವಿಷಯ ಏನಂದರೆ, ಮಂಜೇಶ್ವರ ಮಾಡ ಜಾತ್ರೆ ಬರ್ತಾ ಉಂಟು. ನಾಳೆ 8 ತಾರೀಕಿಗೆ, ಇದೇ ಮೇ 8 ತಾರೀಕಿಗೆ ಮೊದಲ ದಿವಸ ಸ್ಟಾರ್ಟ್ ಆಗ್ತದೆ ಜಾತ್ರೆ. ಅದು ಮತ್ತೆ 9 ದಿವಸಗಳ ತನಕ ಅದರ ಹಬ್ಬಾಚರಣೆ ಉಂಟು, ಜಾತ್ರೆಯ ಮಹೋತ್ಸವ ಉಂಟು. ಈ ಸಂದರ್ಭದಲ್ಲಿ ಇಲ್ಲಿಂದೆಲ್ಲ ಬರುವುದನ್ನು ನಾವು ನೋಡಿದ್ದೇವೆ. ಉತ್ತರ ಕರ್ನಾಟಕ, ಉತ್ತರ ಭಾರತದಿಂದ ಆ ಸೈಡಿಂದ ಬರುವವರನ್ನು ಕೂಡ ನಾವು ಹರಕೆ ಹೊತ್ತುಕೊಂಡು ಬರುವವರನ್ನು ಕೂಡ ಇಲ್ಲಿ ನೋಡಿದ್ದೇವೆ. ಅಂದರೆ ಇಲ್ಲಿ ಅದೇನಾದರೂ ಒಂದು ಕಾರಣಕ್ಕೆ ಇದೆ ಅಂತ ನನ್ನ ಅಭಿಪ್ರಾಯ. ಇಲ್ಲದಿದ್ದರೆ ಸುಮ್ಮನೆ ಯಾರು ವೀಡಿಯೋ ಮಾಡಲಿಕ್ಕೆ, ಫೋಟೋ ತೆಗಲಿಕ್ಕೆ ಕೆಲವರು ಬಂದಿರ್ಬೋದು. ಅದು ಹರಕೆ ಹೊತ್ತು ಕೂಡ ಬಂದವರು ಕೂಡ ಇದ್ದಾರೆ. ವಿಷಯ ಏನಂದರೆ, ಕರಾವಳಿ ಭಾಗ ಎನ್ನುವುದು ಸೌಹಾರ್ದತೆಯಲ್ಲಿ ಒಂದು ದೊಡ್ಡ ಹೆಸರು ಮಾಡಿದಂಥ ಸ್ಥಳ. ಸೌಹಾರ್ದತೆಯ ಹೆಸರಲ್ಲಿ ಮುಸ್ಲಿಮರಾಗಿರ್ಬೋದು, ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಜೈನ, ಯಾರು ಬೇಕಾದರೂ ಬಂದು ಯಾರು ಬೇಕಾದರೂ ಒಂದು ಪಾಲ್ಗೊಳ್ಳುವಂಥ ಒಂದು ವಿಷಯವನ್ನು ಸೌಹಾರ್ದತೆ ಹೇಳ್ತಾರೆ. ಬಹುಶಃ ಬಪ್ಪನಾಡು ಇಲ್ಲಿ ಬಿಟ್ಟರೆ ಬಹುಶಃ ಇಲ್ಲಿ ಮಾಡ ಜಾತ್ರೆ ಬಹಳ ಒಂದು ಸೌಹಾರ್ದತೆಯಿಂದ ಮೊದಲಿಗೆ ಕೂಡ ಅದು ಸ್ಟಾರ್ಟ್ ಆಗೋದು. ಮೊದಲಿಗೆ ಸ್ಟಾರ್ಟ್ ಆಗಲಿಕ್ಕೆ ಅರಸು ಮಂಜೇಶ್ವರ ದೈವಗಳಲ್ಲಿ ಇರೋದು. ಇವರ ವಿಶೇಷತೆ ಏನಂದರೆ, ಮೊದಲಿಗೆ ಅವರು ಆ ಹತ್ತಿರದ ಮಸ್ಜಿದಿಗೆ ಹೋಗಿ ಅಲ್ಲೊಂದು ಕೆಲವೊಂದು ವಿಷಯಗಳನ್ನು ಅವರ ಜೊತೆ ಸಂವಾದ ಮಾಡಿ, ಅವರ ಜೊತೆ ಮಾತುಕತೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಬರೋದನ್ನು ನಾವು ನೋಡಿದ್ದೇವೆ. ಅದು ನಿಮಗೆ ಎಲ್ಲರಿಗೂ ಗೊತ್ತುಂಟದು, ಹೇಳಬೇಕಂತೇನಿಲ್ಲ. ಮೊನ್ನೆ ದ್ವಾರ ಹೋಗಿತ್ತು, ಅದನ್ನು ಸರಿ ಮಾಡಿದರು. ಈಗ ದ್ವಾರ ಆಗಿದೆ. ಈಗ ಜಾತ್ರೆ ಬಹುಶಃ ಎಲ್ಲ ಏನೆಲ್ಲ ಅಲ್ಲಿ ಸಂತೆಗಳೆಲ್ಲ ಬಂದು ನಿಂತಿದೆ. ಎಲ್ಲರೂ ಬರ್ಬೋದು. ಒಂದು ನಂಬಿಕೆ ಉಂಟು, ಕೊಡಿ ಏರುವುದು ಅಂದರೆ ಬಾವುಟ, ಧ್ವಜ ಏರುವ ದಿವಸ ಮಳೆ ಬರ್ತದಂತ, ಅದೊಂದು ನಂಬಿಕೆ ಉಂಟು. ಅದು ನಂಬಿಕೆ ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಬಹುಶಃ ನಂಬಿಕೆ ಅಷ್ಟೇ, ಹಿಂದಿನವರು ಮಾಡಿಕೊಂಡು ಬಂದಂಥ ನಂಬಿಕೆ. ಆದರೆ ಈಗ ಮಳೆಗಾಲದಲ್ಲಿ ಏನು ವ್ಯತ್ಯಾಸ ಇಲ್ಲ. ಮಳೆಗಾಲ ಈ ಸರಿ 2025 ಮೊನ್ನೆ ಮಾರ್ಚಲ್ಲಿ ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಿಂದೆಲ್ಲ ಈ ಬಾವುಟ ಕೊಡಿ ಏರುವಂಥ ಸಂದರ್ಭದಲ್ಲಿ ಮಳೆ ಫಸ್ಟಿಗೆ ಬರೋದು ಭೂಮಿಗೆ ಅಂತ ಒಂದು ನಂಬಿಕೆ ಉಂಟು. ಅದೆಲ್ಲಿರಲಿ, ಜಾತ್ರೆ ಮಹೋತ್ಸವ ಸ್ಟಾರ್ಟ್ ಆಗ್ತಾ ಉಂಟು. ಬನ್ನಿ, ನೀವು ಪ್ರೇಯರ್ ಮಾಡಲಿಕ್ಕಿದ್ದರೆ ಪ್ರೇಯರ್ ಮಾಡಿ, ಭಾಗವಹಿಸೋದ್ರೆ ಭಾಗವಹಿಸಿ, ನೋಡೋದಾದರೆ ನೋಡಿ, ಫೋಟೋ ತೆಗೆದರೆ ಫೋಟೋ ತೆಗಿ, ವಿಜೃಂಭಿಸಿ, ಸಂತೋಷ ಮಾಡಿ. ಕೆಲವರು ಬರ್ತಾರೆ ಪ್ರೇಯರ್ ಮಾಡಲಿಕ್ಕೆ ಬರ್ತಾರೆ, ಇನ್ನು ಕೆಲವರು ಫೋಟೋ ತೆಗಲಿಕ್ಕೆ ಬರ್ತಾರೆ, ಇನ್ನು ಕೆಲವರು ಮೊದಲ ದಂಪತಿ ಹಾಗೆ ನೋಡಲಿಕ್ಕೆ ವಿಜೃಂಭಿಸಲಿಕ್ಕೆ ಬರ್ತಾರೆ. ಈಗೆಲ್ಲ ಬಂದಿರ್ಬೋದು, ಹರಕೆ ಹೊತ್ತುಕೊಂಡು ಬಂದಿರ್ಬೋದು, ಎಲ್ಲ ಬಂದಿರ್ಬೋದು. ಈಗ ನಿಮಗೆ ಬರಲಿಕ್ಕೆ ಮನಸ್ಸಿದ್ದರೆ ಬಂದು ನೋಡಿ. ಜಾತ್ರೆ ಮಹೋತ್ಸವ ಒಂದು ಊರಿನ ಜಾತ್ರೆ ಅಂದರೆ ಅದು ಸುಮ್ಮನೆ ಅಲ್ಲ, ಅದಕ್ಕೆ ತುಂಬ ಜನರ ಶ್ರಮ ಇರ್ತದೆ. ಆ ಶ್ರಮವನ್ನು ನಾವು ಸ್ವಲ್ಪ ಅವರಿಗೆ ಸಪೋರ್ಟ್ ಕೊಟ್ಟಾಗೆ ಆಗ್ತದೆ. ಶ್ರಮ ಇಲ್ಲದ್ರೆ ಅವರ ಶ್ರಮ ವ್ಯರ್ಥ ಆಗೋದಂತ ಆಗಬಾರ್ದು. ಅದಕ್ಕೋಸ್ಕರ ವಿಶೇಷ ಏನಂದರೆ, ಸೌಹಾರ್ದತೆಯಲ್ಲಿ ಕರಾವಳಿ ಬಹಳ ಒಂದು ಹೆಸರುವಾಸಿ. ಮಾಡಾಗಿರ್ಬೋದು, ಇಲ್ಲಿ ಮುಖ್ಯವಾಗಿ ಮಾಡ ಜಾತ್ರೆ. ಇದು ಮೊದಲಿಗೆ ಅರಸು ಮಂಜೇಶ್ವರ ದೈವಗಳು ಮೊದಲಿಗೆ ಮಸ್ಜಿದಿಗೆ ಹೋಗುವಂಥ ಒಂದು ಕಾರ್ಯಕ್ರಮ ಉಂಟು. ಅದೊಂದು ಸೌಹಾರ್ದತೆ ಅಂತ. ಈ ನಾನು ಹೇಳೋ ಪ್ರಕಾರ ಕೋಮುವಾದಿಗಳಿಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ ಅನಿಸುತ್ತೆ. ಕೋಮುವಾದಿಗಳಿಗೆ ಇಲ್ಲಿ ಪ್ರವೇಶ ಇಲ್ಲ ಅನ್ನೋದಕ್ಕೆ ಇದೇ ಒಂದು ಮೊದಲ ಕಾರಣ. ಗೊತ್ತಾಯ್ತಲ್ಲ, ಕೋಮುವಾದಿಗಳು ಯಾರಾದರೂ ಇದ್ದರೆ ಅವನು ಮುಸ್ಲಿಮು, ಅವನು ಹಿಂದೂ, ಅವನು ಬುರ್ಕ, ಅವನು ಹೌದು ಕ್ರಿಶ್ಚಿಯನ್, ಅದು ಇದು ಅಂತ ಹೇಳುವವರು ಅದಕ್ಕೆ ಬರುವಂಥ ಒಂದು ಬರೋದು ಬೇಡ ಅದಕ್ಕೆ. ಯಾಕೆಂದರೆ ಅದನ್ನು ಕಳಿಸಲಿಲ್ಲ ದೈವಗಳು. ಅದನ್ನು ಕಳಿಸಿದಾದ್ರೆ ಅಲ್ಲಿ ಮಸ್ಜಿದಿಗೆ ಹೋಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಸೌಹಾರ್ದತೆಯಿಂದ, ಪ್ರೀತಿಯಿಂದ, ಜಾತಿ ಯಾವುದೇ ಇರಲಿ, ಮತ ಯಾವುದೇ ಇರಲಿ, ಭಾಷೆ ಯಾವುದೇ ಇರಲಿ, ಆದರೆ ಈ ಒಂದು ಜಾತ್ರೆ ಸಂದರ್ಭದಲ್ಲಿ ಇದನ್ನೆಲ್ಲ ಬಿಟ್ಟು ನಾವು ಪ್ರೇಯರಲ್ಲಿ ಭಾಗವಹಿಸ್ಬೋದು. ದೈವಗಳ ಆಶೀರ್ವಾದಕ್ಕೆ ಪಾತ್ರ ಆಗುವುದಾದರೆ ಕೋಮುವಾದ ಇಲ್ಲದೆ ಬರಬೇಕು, ಮತಭೇದ ಇಲ್ಲದೆ ಬರಬೇಕು. ಹಾಗಿದ್ದರೆ ಮಾತ್ರ ನೀವು ಜಾತ್ರೆಯಲ್ಲಿ ಪಾಲ್ಗೊಳ್ಳುವಿಕೆಯಲ್ಲಿ ಒಂದು ಸಮರ್ಥನೆ ಬರ್ತದೆ, ಒಂದು ಆಶೀರ್ವಾದ ಬರ್ತದೆ. ಇಲ್ಲದೆ ಭಾಗವಹಿಸ್ಕೊಡೋ ವೇಸ್ಟ್. ನೀವು ಯಾರಾದರೂ ಬಂದರೆ ಬನ್ನಿ, ಎಲ್ಲರನ್ನು ಕರ್ಕೊಂಡು ಬನ್ನಿ, ಜಾತ್ರೆಯನ್ನು ವಿಜೃಂಭಿಸಿ, ಜಾತ್ರೆಯನ್ನು ಅವರ ಶ್ರಮಕ್ಕೆ ಒಂದು ಫಲ ನೀಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.